ಒಟ್ಟಿನಲ್ಲಿ ರಾಜಧಾನಿ ಕಠ್ಮಂಡುವಿನಲ್ಲಿ ಭಾರಿ ಅರಾಜಕತೆ ಸೃಷ್ಟಿಯಾಗಿದೆ. ದಾಂಧಲೆ ಕೂಡ ಸೃಷ್ಟಿಯಾಗಿದೆ. ಕಠ್ಮಂಡುನಲ್ಲಿ ಅಧ್ಯಕ್ಷರ ಅರಮನೆ ಏನಿದೆಯಲ್ಲ, ಆ ಅರಮನೆಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಕೊಂಡ್ರು ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ನೇಪಾಳ ಅಧ್ಯಕ್ಷರ ಅರಮನೆಯ ಗೋಡೆಗಳನ್ನು ಕೂಡ ಧ್ವಂಸ ಮಾಡ್ತಾ ಇದ್ದಾರೆ. ಈವರೆಗೆ 19 ಮಂದಿ ಮೃತಪಟ್ಟಿದ್ದಾರೆ, 100 ಮಂದಿಗೆ ಗಾಯಗಳಾಗಿವೆ. ಆದರೂ ಕೂಡ ಪ್ರತಿಭಟನೆಯ ಆಕ್ರೋಶ ಒಂದು ಸ್ವಲ್ಪನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ರಾಜಧಾನಿ ಕಠ್ಮಂಡುವಿನಲ್ಲಿ ಭಾರಿ ಅರಾಜಕತೆ ಸೃಷ್ಟಿಯಾಗಿದೆ. ದಾಂಧಲೆ ಕೂಡ ಸೃಷ್ಟಿಯಾಗಿದೆ. ಕಠ್ಮಂಡುನಲ್ಲಿ ಅಧ್ಯಕ್ಷರ ಅರಮನೆ ಏನಿದೆಯಲ್ಲ, ಆ ಅರಮನೆಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಕೊಂಡ್ರು ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ನೇಪಾಳ ಅಧ್ಯಕ್ಷರ ಅರಮನೆಯ ಗೋಡೆಗಳನ್ನು ಕೂಡ ಧ್ವಂಸ ಮಾಡ್ತಾ ಇದ್ದಾರೆ. ಈವರೆಗೆ 19 ಮಂದಿ ಮೃತಪಟ್ಟಿದ್ದಾರೆ, 100 ಮಂದಿಗೆ ಗಾಯಗಳಾಗಿವೆ. ಆದರೂ ಕೂಡ ಪ್ರತಿಭಟನೆಯ ಆಕ್ರೋಶ ಒಂದು ಸ್ವಲ್ಪನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ರಾಜಧಾನಿ ಕಠ್ಮಂಡುವಿನಲ್ಲಿ ಭಾರಿ ಅರಾಜಕತೆ ಸೃಷ್ಟಿಯಾಗಿದೆ. ದಾಂಧಲೆ ಕೂಡ ಸೃಷ್ಟಿಯಾಗಿದೆ. ಕಠ್ಮಂಡುನಲ್ಲಿ ಅಧ್ಯಕ್ಷರ ಅರಮನೆ ಏನಿದೆಯಲ್ಲ, ಆ ಅರಮನೆಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಕೊಂಡ್ರು ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ನೇಪಾಳ ಅಧ್ಯಕ್ಷರ ಅರಮನೆಯ ಗೋಡೆಗಳನ್ನು ಕೂಡ ಧ್ವಂಸ ಮಾಡ್ತಾ ಇದ್ದಾರೆ. ಈವರೆಗೆ 19 ಮಂದಿ ಮೃತಪಟ್ಟಿದ್ದಾರೆ, 100 ಮಂದಿಗೆ ಗಾಯಗಳಾಗಿವೆ. ಆದರೂ ಕೂಡ ಪ್ರತಿಭಟನೆಯ ಆಕ್ರೋಶ ಒಂದು ಸ್ವಲ್ಪನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ರಾಜಧಾನಿ ಕಠ್ಮಂಡುವಿನಲ್ಲಿ ಭಾರಿ ಅರಾಜಕತೆ ಸೃಷ್ಟಿಯಾಗಿದೆ. ದಾಂಧಲೆ ಕೂಡ ಸೃಷ್ಟಿಯಾಗಿದೆ. ಕಠ್ಮಂಡುನಲ್ಲಿ ಅಧ್ಯಕ್ಷರ ಅರಮನೆ ಏನಿದೆಯಲ್ಲ, ಆ ಅರಮನೆಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಕೊಂಡ್ರು ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ನೇಪಾಳ ಅಧ್ಯಕ್ಷರ ಅರಮನೆಯ ಗೋಡೆಗಳನ್ನು ಕೂಡ ಧ್ವಂಸ ಮಾಡ್ತಾ ಇದ್ದಾರೆ. ಈವರೆಗೆ 19 ಮಂದಿ ಮೃತಪಟ್ಟಿದ್ದಾರೆ, 100 ಮಂದಿಗೆ ಗಾಯಗಳಾಗಿವೆ. ಆದರೂ ಕೂಡ ಪ್ರತಿಭಟನೆಯ ಆಕ್ರೋಶ ಒಂದು ಸ್ವಲ್ಪನೂ ಕೂಡ ಕಡಿಮೆ ಆಗ್ತಾ ಇಲ್ಲ.
ರಾಜಧಾನಿ ಖಾಟ್ಮಂಡುವಿನಲ್ಲಿ ಭಾರಿ ಅರಾಜಕತೆ ಸೃಷ್ಟಿಯಾಗಿದೆ. ದಾಂಧಲೆ ಕೂಡ ಸೃಷ್ಟಿಯಾಗಿದೆ. ಖಾಟ್ಮಂಡುವಿನಲ್ಲಿ ಅಧ್ಯಕ್ಷರ ಅರಮನೆ ಏನಿದೆಯಲ್ಲ, ಆ ಅರಮನೆಗೆ ಬೆಂಕಿ ಹಚ್ಚಿಟ್ಟಿದ್ದಾರೆ ಕೊಂಡ್ರು. ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ನೇಪಾಳ ಅಧ್ಯಕ್ಷರ ಅರಮನೆಯ ಗೋಡೆಗಳನ್ನು ಕೂಡ ಧ್ವಂಸ ಮಾಡ್ತಾ ಇದ್ದಾರೆ. ಈವರೆಗೆ 19 ಮಂದಿ ಮೃತಪಟ್ಟಿದ್ದಾರೆ, 100 ಮಂದಿಗೆ ಗಾಯಗಳಾಗಿವೆ. ಆದರೂ ಕೂಡ ಪ್ರತಿಭಟನೆಯ ಆಕ್ರೋಶ ಒಂದು ಸ್ವಲ್ಪನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ರಾಜಧಾನಿ ಖಾಟ್ಮಂಡುವಿನಲ್ಲಿ ಭಾರಿ ಅರಾಜಕತೆ ಸೃಷ್ಟಿಯಾಗಿದೆ. ದಾಂಧಲೆ ಕೂಡ ಸೃಷ್ಟಿಯಾಗಿದೆ. ಖಾಟ್ಮಂಡುವಿನಲ್ಲಿ ಅಧ್ಯಕ್ಷರ ಅರಮನೆ ಏನಿದೆಯಲ್ಲ, ಆ ಅರಮನೆಗೆ ಬೆಂಕಿ ಹಚ್ಚಿಟ್ಟಿದ್ದಾರೆ ಕೊಂಡ್ರು. ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ನೇಪಾಳ ಅಧ್ಯಕ್ಷರ ಅರಮನೆಯ ಗೋಡೆಗಳನ್ನು ಕೂಡ ಧ್ವಂಸ ಮಾಡ್ತಾ ಇದ್ದಾರೆ. ಈವರೆಗೆ 19 ಮಂದಿ ಮೃತಪಟ್ಟಿದ್ದಾರೆ, 100 ಮಂದಿಗೆ ಗಾಯಗಳಾಗಿವೆ. ಆದರೂ ಕೂಡ ಪ್ರತಿಭಟನೆಯ ಆಕ್ರೋಶ ಒಂದು ಸ್ವಲ್ಪನೂ ಕೂಡ ಕಡಿಮೆ ಆಗ್ತಾ ಇಲ್ಲ.